ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ಮೇಕ್ ಓವರ್ಗೆ ಹೋಗ್ತಾ ಇದ್ದೀನಿ. ಸೊ ಇಷ್ಟು ದಿನ ಮೇಕ್ ಓವರ್ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನೋಡೋಣ ಇವಾಗಲೂ ಮಾಡ್ಬೋದಾ, ಆಗುತ್ತಾ ಇಲ್ವಾ ಅಂತ ಟ್ರೈ ಮಾಡ್ತೀನಿ. ಸೊ ಆದರೆ ಖಂಡಿತ ಬ್ಲಾಗ್ ಮಾಡಿ ಹಾಕ್ತೀನಿ, ಇಲ್ಲ ಅಂದರೆ ಹೋಲ್ಡ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಯ್, ಇವಾಗ ಏನು ಇವೆಂಟಿಗೆ ರೆಡಿ ಆಗ್ತಾ ಇರೋದು ನೀವು? ಆ್ಯಕ್ಚುಲಿ ಫ್ರೆಂಡ್ ಮದುವೆ ಇದೆ. ಹಾಂ, ಸಿಂಪಲ್ ನಾನ್ ಬ್ರೈಡಲ್ ಮೇಕಪ್ ಬೇಕಿತ್ತು. ಸಟಲ್ ಆಗಿರಬೇಕು, ನ್ಯಾಚುರಲ್ ಆಗಿರಬೇಕು ಅಷ್ಟೇ. ನನ್ನ ಕ್ಲೈಂಟು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿರಬೇಕು, ನನಗೆ ಹೆವಿ ಇರಬಾರ್ದು ಅಂತ ಹೇಳಿದ್ರಿಂದ ಸೊ ನಾನು ಕೂಡ ಅದೇ ರೀತಿ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅವ್ರ ಸ್ಕಿನ್ನ. ಸೊ ಫಸ್ಟ್ ಸ್ಟೆಪ್ ನಾನು ಅವ್ರ ಸ್ಕಿನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದ್ರಲ್ಲಿ ಮಾಡ್ತಾಯಿದ್ದೀನಿ, ಕ್ಲೆನ್ಸಿಂಗ್ ಮಿಲ್ಕಲ್ಲಿ ಅವ್ರ ಸ್ಕಿನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕ್ಲೆನ್ಸಿಂಗ್ ಮುಗಿದ ತಕ್ಷಣ ನಾನು ಅದನ್ನು ವೈಪ್ ಮಾಡ್ಕೊಳ್ತಾ ಇದ್ದೀನಿ. ವೈಪ್ ಮಾಡಿದ ಮೇಲೆ ನಾನು ನೆಕ್ಸ್ಟು ಮೇಕಪ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಕಪ್ ಸ್ಟಾರ್ಟ್ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಬಂದು ಐ ಮೇಕಪ್ ಆದಮೇಲೆ ನಾನು ಫೇಸ್ ಮೇಕಪ್ನ ಕಂಪ್ಲೀಟ್ ಮಾಡೋದು. ಬಿಕಾಸ್ ಏನಕ್ಕಂತ ಅಂದರೆ ಫಸ್ಟು ನಾವು ಫೇಸ್ ಮೇಕಪ್ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಐ ಮೇಕಪ್ ಮಾಡೋಕ್ಕೆ ಹೋದರೆ ಅದರಲ್ಲಿರೋ ಅಂಥ ಪಾರ್ಟಿಕಲ್ಸ್ ಅಂದರೆ ಈ ಗ್ಲಿಟರ್ಸ್ ಮತ್ತು ಪೌಡರ್ ಡಸ್ಟ್ ಏನಾದರೂ ಇದ್ದಿರುತ್ತಲ್ಲ, ಸೊ ಅದೇನಾದರೂ ಫೇಸ್ ಮೇಲೆ ಮತ್ತೆ ಬಿತ್ತಂತ ಅಂದರೆ ಅದು ಹೋಗೋದಿಲ್ಲ, ಅದು ಬೇರೆ ಕಲರ್ಗೆ ಟರ್ನ್ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಫಸ್ಟು ಐ ಮೇಕಪ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನನ್ನ ಕ್ಲೈಂಟಿಗೆ ಪ್ರತಿ ಸರ್ತಿನೂ ಒಂದೊಂದು ಸ್ಟೆಪ್ ಕಂಪ್ಲೀಟ್ ಆದಮೇಲೂ ಕೂಡ ಮಿರರ್ ಕೊಟ್ಟು ತೋರಿಸ್ತಾ ಇದ್ದೆ. ಸೊ ನೋಡ್ಕೊಳ್ಳಿ ನಿಮಗೆ ಓಕೆನಾ ಅಂತ ಹೇಳಿ. ಯಾಕೆ ನಾವು ತೋರಿಸ್ಬೇಕಂತ ಅಂದರೆ ಕೆಲವೊಬ್ಬರಿಗೆ ನಾವು ಮಾಡ್ತಾ ಇರೋ ವರ್ಕ್ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಇನ್ ಕೇಸ್ ಏನಾದರೂ ಅವ್ರಿಗೆ ಇಷ್ಟ ಆಯಿತು ಅಂತ ಅಂದರೆ ನಾವು ಮೂವ್ ಮಾಡ್ಬೋದು. ಇಲ್ಲ ನನಗೆ ಸ್ವಲ್ಪ ಕಡಿಮೆ ಮಾಡಬೇಕಿತ್ತು, ನೀವು ಜಾಸ್ತಿ ಮಾಡಿದ್ರಿ ಅಂತ ಫೈನಲ್ ಆಗಾದ್ಮೇಲೆ ಏನಾದರೂ ಹೇಳಿದ್ರು ಅವರು ಅಂದರೆ ಕಡಿಮೆ ಮಾಡೋಕ್ಕಾಗೋದಿಲ್ಲ ನಾವು. ಇನ್ ಕೇಸ್ ಏನಾದರೂ ನಾವು ಸೆಂಟ್ರಲ್ ಮಿರರ್ ತೋರಿಸ್ದಾಗ ಏನಾದರೂ ಇಲ್ಲ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದಾಗ ನಾವು ಅಲ್ಲೇ ಏನು ಬೇಕೋ ಅದನ್ನ ಕಡಿಮೆ ಮಾಡ್ಕೋಬೋದು. ಆ್ಯಡ್ ಆನ್ ಬೇಕಿದ್ದರೆ ನಾವು ಕಂಪ್ಲೀಟ್ ಆದಮೇಲೂ ಮಾಡ್ಕೋಬೋದು, ಬಟ್ ಕಡಿಮೆ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಯಾಕಂದರೆ ಟೈಮ್ ಸೇವ್ ಆಗೋದಿಲ್ಲ ನಮಗೆ. ಸೊ ಅದಕ್ಕೋಸ್ಕರ ನಾನು ಸ್ಟೆಪ್ಗೂ ನಾನು ಅವ್ರಿಗೆ ಮಿರರ್ ತೋರಿಸಿ ಕೇಳ್ತಾ ಇದ್ದೆ, ಓಕೆನಾ ನಿಮಗೆ ಸಾಕಾ ಇಷ್ಟು ಓಕೆನಾ ಅಂತ ಹೇಳಿ. ಯಾಕಂದರೆ ನಮ್ಮ ಬ್ರೈಡ್ಸ್ಗೆ ಏನಾದರೂ ಅಟೆಂಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವು ನಮ್ಮ ಬ್ರೈಡ್ಸಿಗೆ ಯಾವ ಥರ ಬೇಕು, ಯಾಕಂದರೆ ಅವರು ಏನು ಲೈಟಿಂಗ್ಸ್ ಮುಂದೆ ನಿಂತಿರ್ತಾರೆ ಅನ್ನೋದು ನಮಗೆ ಆ ಕಾನ್ಸೆಪ್ಟಲ್ಲಿ ತಲೆಯಲ್ಲಿರುತ್ತೆ ನಮಗೆ. ಸೊ ಅದಕ್ಕೆ ನಾವು ಅವ್ರಿಗೇನು ಕೇಳೋದಿಲ್ಲ. ನಾನ್ ಬ್ರೈಡ್ಸ್ ಅಂತ ಬಂದಾಗ ಅವರು 100 ಜನಗಳ ಮಧ್ಯೆ ಓಡಾಡ್ತಾ ಇದ್ರೂ ಅವ್ರನ್ನ ಏನು ಈ ಥರ ಕಾಣ್ತಾ ಇದೆ ಅಂತ ಕೇಳೋರು ತುಂಬ ಜನ ಇರ್ತಾರೆ. ಅದು ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಹೋಗಲಿ, ಮೇಕಪ್ ಅಂತ ಬಂದಾಗ ದೊಡ್ಡವರಿಂದ ಹಿಡಿದು ಸಣ್ಣವ್ರವರೆಗೂ 100 ಥರ ಮಾತಾಡ್ತಾರೆ. ಸೊ ಆ ಒಂದು ರೀಸನ್ಗೋಸ್ಕರ ನಾನು ಅವರಿಗೆ ಎವ್ರಿ ಟೈಮ್ ಕೂಡ ಒಂದೊಂದು ಸ್ಟೆಪ್ ಆದಮೇಲೂ ಕೂಡ ಮಿರರ್ ತೋರಿಸಿ ನಾನು ಅವ್ರಿಗೆ ಕೇಳ್ತಾ ಇದ್ದೆ. ಅವರು ಓಕೆ ಅಂತಲೇ ಹೇಳ್ಕೊಂಡು ಬಂದರು. ಚೆನ್ನಾಗಿ ಬರ್ತದೆ. ಆ್ಯಕ್ಚುಲಿ ಪ್ರಾಪರ್ ಪ್ರೊಫೆಷ್ನಲ್ಸ್ ಫಸ್ಟ್ ಐ ಮೇಕಪ್ ಎಲ್ಲ ಮಾಡೋದು. ಅವ್ರ ಫೇಸ್ ಮೇಕಪ್ ಕಂಪ್ಲೀಟ್ ಆಗಿತ್ತು. ಸೊ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಹೇರ್ ಸ್ಟೈಲಲ್ಲಿ ಹೇರ್ ಪ್ರಿಪ್ರೇಷನ್ ಮಾಡಬೇಕಲ್ಲ, ಸೊ ನಾನು ಫಸ್ಟ್ ಕ್ಲಿಂಪಿಂಗಿಂದ ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿಗೆ ಅವ್ರಿಗೆ ನಾನು ಏನು ಹೇರ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಸೊ ಹೇರ್ ಪ್ರಿಪ್ರೇಷನ್ ಮುಗ್ದಿತ್ತು. ಸೊ ನಾನಿವತ್ತು ಹೇರ್ ಸ್ಟೈಲ್ ಮಾಡ್ತಾ ಇರೋದು ಅವರಿಗೆ ಮೆಸ್ಸಿ ಬ್ರೈಡು. ಫ್ರೆಂಚ್ ಬ್ರೈಡ್ ನಾನು ಹೇಳಿದ್ದೆ ಅವರಿಗೆ, ನಾನು ಫ್ರೆಂಚ್ ಬ್ರೈಡ್ ಮಾಡಿಕೊಡ್ತೀನಿ ಅಂತ ಹೇಳಿ. ಸೊ ಫೋಟೋ ತೋರಿಸಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಹೇಳಿದರು. ಸೊ ಫೋಟೋಸ್ ಕಳಿಸಿದಾಗ ಅವರು ಸೆಲೆಕ್ಟ್ ಮಾಡಿದ್ದು ಮೆಸ್ಸಿ ಬ್ರೈಡು. ಸೊ ನಾನು ಮೆಸ್ಸಿ ಬ್ರೈಡ್ನೇ ಅವ್ರಿಗೆ ಕಂಪ್ಲೀಟಾಗಿ ಮಾಡ್ಕೊಂಡು ಕೊಟ್ಟೆ. ಹಾಗೆ ಅಲ್ಲಿ ಹೂ ತೊಗೊಬರೋದಕ್ಕಂತ ಹೇಳಿದರು ಅವ್ರ ಹಸ್ಬೆಂಡ್ಗೆ. ಸೊ ಹೂ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ಹಾಗೆ ಹೋದ್ರವರು. ನಾನು ಮದುವೆ ಮನೆಯಲ್ಲಿ ಮುಡ್ಕೊಳ್ತೀನಿ, ಪರವಾಗಿಲ್ಲ ನಾನು ಅಲ್ಲೇ ಹಾಕ್ಕೊಳ್ತೀನಿ ಅಂತ ಹೇಳಿದ್ರು. ನಾನು ಹಂಗೂ ಹೇಳಿದೆ ಅವರಿಗೆ, ಇಲ್ಲ ಅದು ನೀವೇನಾದ್ರು ಮುಡ್ಕೊಳಕ್ಕೆ ಹೋದ್ರಿ ಅಂತ ಅಂದರೆ ಹೇಗಂದ್ರಾಗೆ ಪಿನ್ ಮಾಡಿಬಿಡ್ತೀರಾ, ಸೊ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೇಳಿದ್ದಕ್ಕೆ, ಪರವಾಗಿಲ್ಲ ನೀವು ಅಷ್ಟು ಕೇರ್ ಮಾಡ್ತಾ ಇದ್ದೀರಾ, ಪರವಾಗಿಲ್ಲ ನಾನು ನೋಡಿಬಿಟ್ಟೆ ಮುಟ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಹೇಳಿದರು. ಸೊ ಫೈನಲಿ ನನಗೂ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಅವರು ಏನಾದರೂ ಇನ್ಫಾರ್ಮ್ ಮಾಡಿದ್ದಿದ್ರೆ ನನಗೆ, ನಾನು ಅವ್ರಿಗೆ ಏನಾದ್ರು ಬ್ರೂಚರ್ಸ್ನ ತೊಗೊಂಡು ಹೋಗ್ತಾ ಇದ್ದೆ. ನಾನು ಜಸ್ಟ್ ಅವರು ಮದುವೆಗಲ್ವ ಹೋಗ್ತಾ ಇರೋದು, ಅದು ಮಾರ್ನಿಂಗ್ ಅಲ್ವಾ ಇರೋದು. ನೈಟ್ ಆದರೆ ಬ್ರೋಚರ್ಸ್ ನಡೆಯುತ್ತೆ, ಬಟ್ ಮಾರ್ನಿಂಗಿಗೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಲುಕ್ಕಾಗಿ ಅಂತ ಹೇಳಿಬಿಟ್ಟು ನನಗೂ ಸ್ವಲ್ಪ ಫೀಲ್ ಆಯಿತು. ಬಟ್ ಅವ್ರು ಪರವಾಗಿಲ್ಲ, ತೊಂದರೆ ಇಲ್ಲ, ನಾನು ಅಲ್ಲಿ ಹೋಗಿ ಮುಟ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ಓಕೆ ಅಂತ ಹೇಳ್ಬಿಟ್ಟು ಜಸ್ಟ್ ಹೇರ್ ಸ್ಟೈಲ್ ಮಾತ್ರ ಮುಗಿಸ್ಕೊಟ್ಟೆ. ಇನ್ನೊಂದೇನಪ್ಪ ಅಂತ ಅಂದರೆ ನನ್ನ ಕ್ಲೈಂಟ್ ನನ್ನನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಅಂದರೆ ಗೂಗಲಿಂದ ಕಾಂಟ್ಯಾಕ್ಟ್ ಮಾಡಿದ್ದಾರೆ.
ಗೂಗಲಲ್ಲಿ ನಿಯರೆಸ್ಟ್ ಮೇಕಪ್ ಆರ್ಟಿಸ್ಟ್ನ ಸರ್ಚ್ ಮಾಡಿದಾಗ ನಮ್ಮ ಒಂದು ಅಕಾಡೆಮಿ ಬಂದು ಫಸ್ಟ್ ಪ್ಲೇಸಲ್ಲಿ ಇತ್ತಂತೆ. ಸೊ ಅದನ್ನು ನೋಡಿ ಅವರು ನನಗೆ ಕಾಲ್ ಮಾಡಿ ಎನ್ಕ್ವೈರೀಸ್ ಮಾಡಿದ್ರು. ಸೊ ನನ್ನ ಕಾಸ್ಟ್ ಹೇಳಿದಾಗಲೂ ಅಷ್ಟೇ ಓಕೆ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿ ಇಮಿಡಿಯೇಟಾಗಿ ಅಡ್ವಾನ್ಸ್ ಪೇ ಮಾಡಿದ್ರು. ಸೊ ಅಡ್ವಾನ್ಸ್ ಎಲ್ಲ ಆಯಿತು. ಆ್ಯಕ್ಚುಲಿ ಡೇಟ್ ಇದ್ದಿದ್ದವ್ರದ್ದು 9th ಇದ್ದಿದ್ದು ಡೇಟ್ ಕೊಟ್ಟಿದ್ದಿದ್ದು ಅವ್ರು ನನಗೆ 9th ಆಗೋದಿಲ್ಲ 8th ಮಾಡಿ ಅಂತ ಹೇಳಿದ್ರು. ಇನ್ನೂ ಒಂದು ಪ್ರಾಬ್ಲಮ್ ಏನಂತ ಅಂದರೆ ಪಾಪ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಸಡನ್ನಾಗಿ. ಇದ್ದಕ್ಕಿದ್ದಂಗೆ ನೈಟ್ ಫೀವರ್ ಸ್ಟಾರ್ಟ್ ಆಗಿತ್ತು ಅಂತ. ಸೊ ನೀವು ಕೂಡ ಇದೇ ರೀತಿಯಾಗಿ ಈವೆಂಟ್ಸ್ಗಳಿಗೆ ರೆಡಿ ಆಗೋದಿದೆಯಾ? ಹಾಗಾದರೆ ನನಗೆ ಕಮೆಂಟ್ ಮಾಡಿ. ನಾನು ಯಾವುದಾದ್ರೂ ರೀತಿಯಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮಗೆ ಯಾವುದೇ ಈವೆಂಟ್ಸಿಗೆ ಏನೇ ಒಂದು ಡೆಕೋರೇಷನ್ ಹಾಗೆ ಒಂದು ಫೋಟೋಗ್ರಫಿ, ವಿಡಿಯೋಗ್ರಫಿ ಮತ್ತು ಈವೆಂಟಿಗೆ ಏನೇನು ಬೇಕು ಕೇಟ್ರಿಂಗ್ ಆ್ಯಂಡ್ ಮೇಕಪ್, ನೀಲ್ ಆರ್ಟ್, ಮೆಹಂದಿ, ಡ್ರೆಸ್ಸಸ್ ರೆಂಟಿಗೆ, ಜುವೆಲ್ಸ್ ರೆಂಟಿಗೆ ಏನು ಬೇಕಿದ್ರೂ ನನಗೆ ಒಂದು ಕಮೆಂಟ್ ಮಾಡಿ. ಸೊ ನಾವು ನಿಮಗೆ ಅರೇಂಜ್ಮೆಂಟ್ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ನನ್ನ ಕ್ಲೈಂಟ್ಸ್ದು ಕಂಪ್ಲೀಟ್ ವರ್ಕ್ ಮುಗಿತಾ ಬಂದಿದೆ. ಸೊ ಫೈನಲಿ ಅವ್ರು ನನಗೆ ಒಂದು ರಿವ್ಯೂವನ್ನ ಕೊಟ್ಟಿದ್ದಾರೆ. ಏನು ರಿವ್ಯೂ ಅಂತ ಅಂದರೆ ಅವ್ರು ಎಲ್ಲಿಂದ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅಲ್ಲೇ ಅವ್ರು ಹೋಗಿ ಗೂಗಲಲ್ಲೇ ರಿವ್ಯೂ ಮಾಡಿದ್ದಾರೆ. ಸೊ ಆ ರಿವ್ಯೂದು ಫೈನಲ್ ಆಗಿ ಒಂದು ಪಿಕ್ ಹಾಕ್ತೀನಿ, ಹಾಗೆ ನೋಡ್ಕೊಂಡು ಬನ್ನಿ. ಇನ್ನು ಅವರ ಹೇರ್ ಸ್ಟೈಲ್ ಈ ರೀತಿಯಾಗಿತ್ತು. ಸೊ ಫೈನಲ್ ಲುಕ್ ಈ ರೀತಿಯಾಗಿದೆ ನೋಡಿ ಅವರ ಹೇರ್ ಸ್ಟೈಲು. ನನಗಂತೂ ತುಂಬಾ ಇಷ್ಟ ಆಯಿತು ಅವ್ರ ಹೇರ್ ಸ್ಟೈಲು. ಹಾಗೆ ಅವರು ಕೂಡ ಮಿರರಲ್ಲಿ ನೋಡಿಕೊಂಡ್ರು, ಅವ್ರಿಗೂ ತುಂಬ ಇಷ್ಟ ಆಯಿತು ಹೇರ್ ಸ್ಟೈಲು.